ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ gave two orders. Stray dogs were like, beaten. General public became very hostile. They didn't want to have these dogs on streets. ಸೊ ಆದರೆ ಇವಾಗ ಲಾಸ್ಟ್ ಇಯರ್ ನೋಡಿದ್ರೆ 2024 37 ಲ್ಯಾಕ್ ಡಾಗ್ ಬೈಟ್ ಕೇಸಸ್ ಆಗಿದೆ, ರಿಪೋರ್ಟ್ ಆಗಿರೋದು. ಆಲ್ಮೋಸ್ಟ್ ಒಂದು ದಿವಸಕ್ಕೆ 1000 ಡಾಗ್ ಬೈಟ್ಸ್ ಏನೋ ಆಗ್ತಾ ಇದೆ ದೇಶದಲ್ಲಿ. ಸೊ ಇದರಿಂದ ಏನು ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಸರಿಯಾಗಿ ನಡೀತಾ ಇಲ್ವಾ? ವಾಟ್ ಇಸ್ ಹ್ಯಾಪನಿಂಗ್? ವೈ are we seeing this menace only now? I want to know, before we talk about these dog bite cases, how did we arrive to the number of 37 lakhs? Rabies shots ತಗೊಂತೀವಲ್ಲ, ಈಗ ನನಗೆ ನಾಯಿ ಕಚ್ಚಿದ್ರೆ ಐ ಟೇಕ್ 5 shots. Okay. So 5 dog bites ಅಂತ ಕೌಂಟ್ ಆಗೋಗುತ್ತೆ. Okay. So that is how it is basically done. ಆಮೇಲೆ ಎಷ್ಟೊಂದು ಕಡೆ ಇವಾಗ ಡಾಗ್ ಬೈಟ್ ಅಂತ ಆಗಿಲ್ಲದ್ರೂ ನಿಪ್ಪಿಂಗ್ ಇಸ್ ಆಲ್ಸೋ ಲೈಕ್ ದೇ ಕನ್ಸಿಡರ್ಸ್ ಅ ಡಾಗ್ ಬೈಟ್. ಕ್ಯಾಟ್ಗಳು ಸ್ಕ್ರ್ಯಾಚ್ ಮಾಡಿರುತ್ತೆ ಬಿಕಾಸ್ ರೇಬಿ ಶಾಟ್ ತೊಗೊಂಡಿರ್ತೀರಾ ನೀವು, ಸೊ ಅದು ಡಾಗ್ ಬೈಟ್ ಅಂತ ಕನ್ಸಿಡರ್ ಆಗಿಬಿಡುತ್ತೆ. ಸೊ ಈ 37 ಲ್ಯಾಕ್ ನಂಬರ್ ಅನ್ನೋದು ದಟ್ ಈಸ್ ಅ ಮ್ಯಾಜಿಕಲ್ ನಂಬರ್ ಆ್ಯಂಡ್ ದ ಶಾಕಿಂಗ್ ನಂಬರ್ ಗಿವೆನ್ ಬೈ ದ ಮೀಡಿಯಾ. So you totally say that because of a lack of institutionalization from the animal husbandry and municipal authority, we are facing this problem where stray dogs and animal feeders and animal lovers ಒಂದು ಕಡೆ ಇದ್ದಾರೆ, ಅದರ್ ಸೈಡ್ RWAs and other local residents, ಅಪಾರ್ಟ್ಮೆಂಟ್, ಈ ಇಬ್ಬರ ಮಧ್ಯ ಈ ಜಗಳ ನಡೀತಾನೆ ಇದೆಯಲ್ಲ. ದಿಸ್ ಇಸ್ ಬೀನ್ ದೇರ್ ಸಿನ್ಸ್ ಫಾರ್ ಎವರ್. ನಾನು ಅನಿಮಲ್ ವೆಲ್ಫೇರ್ ಬಂದಾಗಿಂದನೂ ಈ ಜಗಳ ಆಗ್ತಾನೆ ಇದೆ. ಸಿ ವಿ ಹ್ಯಾವ್ ಟು ಲರ್ನ್ ಟು ಕೋ ಎಕ್ಸಿಸ್ಟ್. ಇಂಡಿಯಾ ಬಿಲೀವ್ಸ್ ಇನ್ ಕಂಪ್ಯಾಷನ್. ಓಕೆ, ದೇರ್ ಆರ್ ಕಂಟ್ರೀಸ್ ವಿಚ್ ಸ್ಟಾರ್ಟೆಡ್ ಯೂಥನೈಸಿಂಗ್ ಅನಿಮಲ್ಸ್. ಆಯ್ತಾ, ಆ ಥರ ತುಂಬ ಎಕ್ಸಾಂಪಲ್ಗಳಿದೆ. ಚೈನಾದಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ರು, ಟರ್ಕಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಇವಾಗ ಮೊರಾಕೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕೌಟ್. ಏನು ವರ್ಕೌಟ್ ಆಗಿದೆ ಶ್ರೀಲಂಕಾಲಾಗಲಿ, ಭೂತಾನಲ್ಲಾಗಲಿ, ನೆದರ್ಲ್ಯಾಂಡ್ಸಲ್ಲಾಗಲಿ, ಯುರೋಪಲ್ಲೆಲ್ಲ ಏನು ವರ್ಕ್ ಆಯಿತು ಅಂತ ಹೇಳಿದ್ರೆ, ಈ ABC ಪ್ರೋಗ್ರಾಮ್ನ ಎಷ್ಟು ಎಫೆಕ್ಟಿವ್ ಆಗಿ ಮಾಡೋಕ್ಕೆ ನೋಡಿದ್ರು ಅಂತ ಹೇಳಿದ್ರೆ, ಅವರು ದೇ ಕಂಪ್ಲೀಟೆಡ್ ವಿತ್ ದಿ ಟಾರ್ಗೆಟ್ ಆ್ಯಂಡ್ ಇಟ್ ವಾಸ್ ಅ ಸೆಂಟ್ರಲೈಸ್ ಸಿಸ್ಟಮ್. ಇಲ್ಲೆಲ್ಲ ಡಿಸೆಂಟ್ರಲೈಸ್ ಆಗಿಬಿಟ್ಟು ಯಾರು ಏನು ಮಾಡ್ತಾರೆ ಅಂತ ಇನ್ನೊಬ್ಬರಿಗೆ ಗೊತ್ತಿರಲ್ಲ. ಸೊ ಐ ಥಿಂಕ್ ABC ಪ್ರೋಗ್ರಾಮ್, ಇಫ್ ದೇ ವಾಂಟ್ ಟು ಸ್ಟಾಪ್ ಟಾಕಿಂಗ್ ಅಬೌಟ್ ಆನಿಮಲ್ಸ್, ದೆನ್ ದೇ ಹ್ಯಾವ್ ಟು ಸೆಂಟ್ರಲೈಸ್ ಇಟ್. ಆ್ಯಂಡ್ ಈ ರಿಪೋರ್ಟ್ಸ್ ಡೈರೆಕ್ಟಾಗಿ ಯಾರು ಸುಪ್ರೀಂ ಕೋರ್ಟಿಗೆ ಕೊಡಬೇಕೋ, ಗೌರ್ಮೆಂಟ್ ಅವ್ರು ತೊಗೊತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಇಟ್ ಹ್ಯಾಸ್ ಟು ಬಿ ಅ ರಿಪೋರ್ಟ್ ಬೇಸ್ಡ್ ವರ್ಕ್.